ಎಲ್ಲವೂ ಪ್ರಕೃತಿ ನಮಗೆ ಕೊಟ್ಟಿರೋ ಒಂದು ಭಿಕ್ಷೆ ಅಥವಾ ವರ ಅಂತಲೇ ಹೇಳ್ಬೋದು. ಅದರ ಪ್ರತಿಯಾಗಿ ನಾವು ಪ್ರಕೃತಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದೇ ಇಲ್ಲಿ ಒಂದು ಪ್ರಮುಖವಾದ ಅಂಶ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಮೊಟ್ಟ ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಹಾಗೆಯೇ ಈ ವಿಶ್ವ ಪರಿಸರ ದಿನದ ಬಗ್ಗೆ ಒಂದಿಷ್ಟು ಚುಟುಕಾಗಿ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ. ಈಗ ಇವತ್ತು ವಿಶ್ವ ಪರಿಸರ ದಿನ. ನಾವು ಬದುಕ್ತಿರೋ ಈ ಭೂಮಿ, ಉಸಿರಾಡ್ತಿರುವ ಗಾಳಿ, ಕುಡಿಯೋ ನೀರು ಎಲ್ಲವೂ ಪ್ರಕೃತಿ ನಮಗೆ ಕೊಟ್ಟಿರೋ ಒಂದು ಭಿಕ್ಷೆ ಅಥವಾ ವರ ಅಂತಲೇ ಹೇಳ್ಬೋದು. ಆದರೆ ಅದರ ಪ್ರತಿಯಾಗಿ ನಾವು ಪ್ರಕೃತಿಗೆ ಏನು ಕೊಡ್ತಾ ಇದ್ದೀವಿ ಅನ್ನೋದೇ ಇಲ್ಲಿ ಒಂದು ಪ್ರಮುಖವಾದ ಅಂಶ. ಈ ವಿಶ್ವ ಪರಿಸರ ದಿನದಂದು ನಾವೆಲ್ಲರೂ ನಮ್ಮನ್ನೇ ನಾವು ಕೇಳ್ಕೋಬೇಕಾದ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ತಿಂಗಳಿಗೆ ಒಂದರಂತೆ ಪರಿಸರಕ್ಕೆ ಸಂಬಂಧಿಸಿದಂತೆ ಹಲವು ದಿನಗಳು ಬರ್ತಾವು. ಜಲ ದಿನ, ಪರಿಸರ ದಿನ, ಅರಣ್ಯ ದಿನ, ಭೂ ದಿನ, ಹೀಗೆ ಏನೇನೋ ಆಚರಿಸ್ತಾ ಇರ್ತೀವಿ. ನಾವು ನಮ್ಮ ಡಿ ಪಿಗಳಲ್ಲಿ ಅಂದ್ರೆ ನಾವೇನು ಗೊತ್ತಾ, ನಾವೇನೇ ಒಂದು ಆಚರಣೆ ಮಾಡಿದ್ರು ಅದು ನಮ್ಮ ಡಿ ಪಿಗಷ್ಟೇ ಸೀಮಿತವಾಗಿರುತ್ತೆ, ಸೋಷಿಯಲ್ ಮೀಡಿಯಾಗಷ್ಟೇ ಸೀಮಿತವಾಗಿರುತ್ತೆ, ಬೇರೆ ಇನ್ನೇನಕ್ಕೂ ಸೀಮಿತವಾಗಿರೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಡಿ ಪಿ ಹಾಗೆ ಸ್ಟೇಟಸ್ಗಳನ್ನ ಹಸಿರಾಗಿಟ್ಬಿಟ್ರೆ ಸಾಕ. ನಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಸಣ್ಣ ಬದಲಾವಣೆ ಮಾಡ್ಕೊಳ್ಳೋದಾದ್ರೂ ಯಾವಾಗ? ಹಾಗಾಗಿ ನಾವು ಈ ವಿಶ್ವ ಪರಿಸರ ದಿನದಂದು ನಾವೆಲ್ಲರೂ ಒಂದು ನಿರ್ಧಾರಕ್ಕೆ ಬರೋಣ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಆದಷ್ಟು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ನಿಮಗೆ ಕೆಲವೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಏನಪ್ಪಾ ಅಂದ್ರೆ, ಈಗ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ನಾವೇನು ಮಾಡ್ತೀವಿ, ಎಳ್ನೀರು ಕುಡಿಯೋಕೆ ಹೋಗ್ತೀವಿ. ಎಳ್ನೀರು ಕುಡಿಯೋಕೆ ಹೋದಾಗ ಏನು ಮಾಡ್ತೀವಿ, ಪ್ಲಾಸ್ಟಿಕ್ ಸ್ಟ್ರಾನ ಬಳಸ್ತೀವಿ. ದಯವಿಟ್ಟು ಆ ಒಂದು ಪ್ಲಾಸ್ಟಿಕ್ ಸ್ಟ್ರಾನ ಬಳಸೋ ಬದಲು ನೇರವಾಗಿ ನೀವು ಎಳ್ನೀರನ್ನ ಸೀದಾ ಬಾಯಿಗೆ ಇಟ್ಕೊಂಡು ಘಟ 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 ಕುಡಿದು ಬಿಟ್ರೆ ನಿಮಗೆ ಆ ಎಳ್ನೀರು ಕುಡಿಯೋದು ಒಂಥರ ಅಮೃತ ಕುಡಿದಷ್ಟು ನಿಮಗೆ ಒಂಥರ ಖುಷಿ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳ್ತೀನಿ ಕೇಳಿ. ಮಳೆ ಬಂದಾಗೆ ನಾವು ಈ ಮಳೆ ನೀರನ್ನ ಹಿಂಗಿಸ್ಬೇಕು, ಭೂತಾಯಿಯನ್ನ ತಂಪಾಗಿಸ್ಬೇಕು. ಅದು ಹೇಗಂತ ಹೇಳ್ತೇನೆ ಬನ್ನಿ. ಮೊದಲೆಲ್ಲ ಮಳೆ ಬಂದಾಗ ಆ ಒಂದು ಮಣ್ಣಿನ ಸ್ಮೆಲ್ ಬರುತ್ತಲ್ಲ, ಆ ಮಣ್ಣಿನ ವಾಸನೆಗೆ ಸೋಲ್ದವರೇ ಇಲ್ಲ ಕಣ್ರಿ. ಆ ಒಂದು ವಾಸನೆಗೆ ನಿಜವಾಗ್ಲೂ ಏನೋ ಒಂಥರ ಖುಷಿ, ಆನಂದ. ಮಳೆ ಬರುತ್ತಲ್ವಾ, ಮಳೆ ಬಂದಾಗ ನಮ್ಮ ಮನೆಯ ಮೇಲ್ಛಾವಣಿಯಿಂದ ನೀರು ಹರಿದು ಸೀದಾ ಭೂಮಿಗೆ ಹೋಗೋ ಬದಲು ನಾವು ಒಂಥರ ಹಿಂಗೋ ಗುಂಡಿಗಳನ್ನ ಮಾಡಬೇಕು. ಈ ಹಿಂಗುವ ಗುಂಡಿಗಳನ್ನ ಮಾಡಿ ನಮ್ಮ ಭೂತಾಯಿಗೆ ನಾವು ನಮ್ಮ ಋಣವನ್ನ ತೀರಿಸ್ಬೇಕಂಟ್ರಿ. ಏನಂತೀರ, ನಿಜ ಅಲ್ವೇ? ಇನ್ನೊಂದು ವಿಷಯ ಹೇಳ್ತೀನಿ. ಏನಪ್ಪಾ ಅಂದ್ರೆ, ನಾವು ಹೋಟೆಲ್ಗೋ ಅಥವಾ ದೇವಸ್ಥಾನಕ್ಕೋ ಇಲ್ಲಾದರೂ ಯಾವ್ದಾರ ಮದುವೆ ಫಂಕ್ಷನ್ಗಳು ಅಥವಾ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೋ ಹೀಗೆ ಹಲವಾರು ಸಮಾರಂಭಗಳಿಗೆ ಹೋದಾಗ ನಾವು ತಟ್ಟೆಯಲ್ಲಿ ಊಟ ಹಾಕ್ಸ್ಕೊಂತೀವಲ್ವಾ, ಆ ಊಟನ ದಯವಿಟ್ಟು ಯಾರು ತಟ್ಟೆಯಲ್ಲಿ ಅನ್ನವನ್ನು ಬಿಡಬೇಡಿ. ಯಾಕಂದ್ರೆ ರೈತ ಒಂದೊಂದು ಅಕ್ಕಿನ ಬೆಳಿಬೇಕಂದ್ರೆ ಎಷ್ಟು ಬೆವರು ಸುರಿಸಿ ಕಷ್ಟಪಟ್ಟು ನಮಗೆ ಈ ಒಂದು ಅಕ್ಕಿ ಹಾಗೆ ದವಸ ಧಾನ್ಯಗಳನ್ನ ರೈತ ಬೆಳೆದು ಕೊಟ್ಟಿರ್ತಾನೆ. ಹಾಗಾಗಿ ನೀವ್ಯಾರು ಕೂಡ ನೀವು ಎಲ್ಲೇ ಹೋಗಿ ದಯವಿಟ್ಟು ತಟ್ಟೆಯಲ್ಲಿ ಅನ್ನವನ್ನು ಬಿಡಬೇಡಿ. ಹೋಟೆಲ್ಗಳಲ್ಲಿ ಹೋದಾಗ ಸುಮ್ಮನೆ ಅನಾವಶ್ಯಕವಾಗಿ ಹೆಚ್ಚಾಗಿ ಆರ್ಡರ್ ಮಾಡಬೇಡಿ. ಎಷ್ಟು ಬೇಕೋ ಅಷ್ಟು ಆರ್ಡರ್ ಮಾಡಿಕೊಂಡು ತಿಂದ್ಬಿಡಿ. ಹಾಗೆ ತಟ್ಟೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಒಂದು ತುತ್ತು ಅನ್ನವನ್ನು ಮಾತ್ರ ಬಿಡಬೇಡಿ. ಯಾಕೆ ಹೀಗೆ ಹೇಳ್ತೀನಿ ಅಂದ್ರೆ, ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಒಂದ್ಸರಿ ಹೀಗೆ ಒಬ್ರು ಭಕ್ತರು ಅನ್ನ ನೀಡ್ಸ್ಕೊಂಡು ಪ್ಲೇಟಲ್ಲಿ ಹಾಗೆ ಅನ್ನ ಬಿಟ್ಟು ಹೋಗಿ ಮುಸ್ರಿಗೆ ಹಾಕಕ್ಕೆ ಹೋಗ್ತಿದ್ರು. ಆಗ ಒಬ್ಬ ವಿದ್ಯಾರ್ಥಿ ನಿಲ್ಲಿಸ್ಬಿಟ್ಟು, ಅನ್ನನ ಬಿಡ್ಕೊಡ್ದು, ನೀವು ಈ ಅನ್ನನ ಫುಲ್ ತಿಂದೇ ಹೋಗ್ಬೇಕು, ಯಾವುದೇ ಕಾರಣಕ್ಕೂ ನೀವು ತಟ್ಟೆಯಲ್ಲಿ ಅನ್ನ ಬಿಡ್ಕೂಡ್ದು ಅಂತಂದು ಹೇಳಿ ಕೊನೆಗೆ ಅವ್ರ ಹತ್ರ ಆ ಅನ್ನನ ತಿನ್ನಿಸ್ಬಿಟ್ಟು ಖಾಲಿ ಪ್ಲೇಟ್ನ ಇಡ್ಸಿದಾನೆ. ನೋಡಿ, ನಿಜವಾಗ್ಲೂ ನಮ್ಮ ಸಿದ್ಧಗಂಗಾ ಮಠದಲ್ಲಿ ನೀವು ಯಾವಾಗಾದ್ರೂ ಹೋಗಿ ಯಾವುದೇ ಕಾರಣಕ್ಕೂ ಪ್ಲೇಟಲ್ಲಿ ಒಂದು ತುತ್ತು ಅನ್ನ ಬಿಡೋದಕ್ಕೆ ಅವರು ಆಸ್ಪದ ಮಾಡಿಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಹುಡುಗನಿಗೆ ನಿಜವಾಗ್ಲೂ ನಾನು ಇಲ್ಲಿಂದಲೇ ಕೈ ಮುಗಿದು ಧನ್ಯವಾದಗಳನ್ನ ಹೇಳ್ತೀನಿ.
ಇನ್ನೊಂದು ವಿಷಯ ಹೇಳ್ತೀನಿ, ನಾವು ನಮ್ಮ ಮಕ್ಕಳ ಹುಟ್ಟುಹಬ್ಬ, ನಮ್ಮ ತಂದೆ ತಾಯಿಗಳ ಹುಟ್ಟುಹಬ್ಬ, ನಮ್ಮ ಹುಟ್ಟುಹಬ್ಬ, ನಮ್ಮ ಮಡದಿಯರ ಹುಟ್ಟುಹಬ್ಬ, ಈ ರೀತಿಯೆಲ್ಲ ನಾವು ಹುಟ್ಟುಹಬ್ಬವನ್ನ ನಾವು ಗಿಡವನ್ನು ನೆಡುವುದರ ಮೂಲಕ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದರೆ ನಾವು ಒಂದು ಕೊಡುಗೆಯನ್ನ ನೀಡ್ದಂಗೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ನಾನಷ್ಟೇ ಅಲ್ಲ, ಪ್ರತಿ ಒಬ್ಬರು ಕೂಡ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನಮ್ಮ ಪರಿಸರನ ಆದಷ್ಟು ನಾವೆಲ್ಲ ಸಂರಕ್ಷಣೆ ಮಾಡಬೇಕು. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತಾ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಹಸಿರೇ ಉಸಿರು ಅಂತ ಹೇಳ್ತಾ, ಜೈ ಕರ್ನಾಟಕ. ಧನ್ಯವಾದಗಳು.